ಸರ್ಕಾರದ ಮೌನ ಈಗ ಇದ್ದಕ್ಕಿದ್ದು ನೋಡಿ ದೃಶ್ಯ ಹೇಗೆ ಬದಲಾಗ್ಬಿಡ್ತು. ಕೆಲವು ದಿನಗಳ ಕಾಲ ಸಿದ್ದರಾಮಯ್ಯನವ್ರ ಸುತ್ತ ಎಲ್ಲರೂ ನ್ಯೂಟ್ರಲ್ ಆಗಿಬಿಟ್ಟಿದ್ರು, ಒಂದು ಮೌನಕ್ಕೆ ಜಾರ್ಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ. ಇದ್ದಕ್ಕಿಂತ 2-3 ದಿನಗಳಿಂದ ಯಾವಾಗ ಡಾಕ್ಟರ್ ಯತೀಂದ್ರ ಬಾಯಲ್ಲಿ ಆ ಮಾತು ಬಂತೋ, ನಮ್ಗೆ ಹೈಕಮಾಂಡ್ ನಿಂದ ಮಾಹಿತಿ ಸಿಕ್ಕಿದೆ, ನಮ್ಮ ಅಪ್ಪನ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವ್ರು ಹೇಳಿದ್ರು, ಮತ್ತಿವತ್ತು ಪುನರುಚ್ಚಾರ ಮಾಡಿದ್ರು ಅಂತ ಕಾಣುತ್ತೆ. ಅವ್ರಿಗೇನೋ ಕರೆದು 40 ನಿಮಿಷಗಳ ಕಾಲ ಸರ್ಕಿಟ್ ಹೌಸ್ಗೆ ಕರ್ಕೊಂಡ್ಬಿಟ್ಟು ಏನೋ ಬುದ್ಧಿ ಹೇಳಿದ್ರಂತ ಸಿದ್ದರಾಮಯ್ಯ. ಆದ್ರೂ ಕೂಡ ಅವ್ರು ತಡ್ಕೊಳಿಕ್ ಆಗ್ತಾ ಇಲ್ಲ, ಇಲ್ಲ ನಮ್ಮ ಅಪ್ಪನ ಮುಖ್ಯಮಂತ್ರಿ ಅಂತ ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ. ಅದಾದ ನಂತರ ಸಿದ್ದರಾಮಯ್ಯನವರ ಚಟುವಟಿಕೆ, ಅವರ ಬಣದಲ್ಲಿ ಹೆಚ್ಚು ಚಲನಶೀಲತೆ ಕಾಣ್ತಾ ಇದೆ. ಇವರ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಒಂದು ನಿಗೂಢವಾದ ಮೌನ ಕಾಣಿಸ್ತಾ ಇದೆ. ಆ ಮೌನ ಅಂದ ಮಾತ್ರಕ್ಕೆ ಅವ್ರನ್ನ ನಿಷ್ಕ್ರಿಯರಾಗಿಲ್ಲ, ಅವ್ರಿನ್ನೂ ಎಕ್ಸ್ಟ್ರಾ ಆಕ್ಟಿವ್ ಆಗಿರ್ತಾರೆ. ನೋಡಿ, ಇವ್ರು ಕೊಟ್ಟಿರೋ ಯತೀಂದ್ರ ಸಂಕೇತಗಳನ್ನು ಕೊಟ್ಟಷ್ಟು ಅವರ ಶತ್ರುಪಾಳ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ, ಅವ್ರ ತಂತ್ರಗಾರಿಕೆ ಇನ್ನೂ ತೀವ್ರಗೊಳ್ತಾ ಹೋಗುತ್ತೆ. ಏನೇ ಇದ್ರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿಗಳ ವರ್ತನೆ ಸ್ವಲ್ಪ ತೀರಾ ಬಾಲಿಶ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಇವತ್ತು ಗಮನಿಸ್ತಾ ಇದ್ರೆ, ಅವರೆಷ್ಟು ಗಂಭೀರವಾಗಿ ಹೇಳಿದ್ರೋ ಬಿಟ್ರೋ ಅದು ಎರಡನೇ ಚರ್ಚೆ. ಆದ್ರೆ ಅವರ ಮಾತಿನ ಅರ್ಥವನ್ನ ನಾವು ಹೀಗೆ ಗ್ರಹಿಸಬಹುದಾ ಅಂತ ಹೇಳಿ, ಮುಖ್ಯಮಂತ್ರಿ ಕುರ್ಚಿ ಅನ್ನೋ ವಿಚಾರವನ್ನ ಹಾದಿಗೆ ಬೀದಿಗೆ ತಂದು ಬಿಟ್ಟಿದ್ದಾರೆ. ಆ ಕುರ್ಚಿಗಿದ್ದ ಘನತೆ, ಆ ಕುರ್ಚಿಗೆ ಸಲ್ಲಬೇಕಾದ ಗೌರವ ಇವತ್ತು ಹಾದಿ ಬೀದಿಯಲ್ಲಿ ಚರ್ಚೆ ಆಗೋ ಆ ರೀತಿಯ ಒಂದು ವಸ್ತುವನ್ನಾಗಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ. ಇದು ಇದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಿದ್ದಾರೆ ಅಂತ ಭಾವಿಸಬೇಕಾ, ಅಥವಾ ನಿಜವಾಗ್ಲೂ ಪರಿಸ್ಥಿತಿ ಹಾಗಾಗಿದೆಯಾ ಅಂತ? ಇದೇ ಮಾತನ್ನ ಕಳೆದ 3 ದಿನಗಳಿಂದ ನಾವು ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಅದನ್ನೇ ಒತ್ತಿ ಹೇಳ್ತಾ ಇದ್ದೇವೆ. ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಅನ್ನೋದು ಒಂಥರ ನಗಪಾಟಲು ವಸ್ತು ಆಗ್ತಾ ಇದೆ ದಿನೇ. ಬರೀ ಮುಖ್ಯಮಂತ್ರಿ ಪದವಿ ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಆ ಗರ್ಭಗುಡಿಯ ವ್ಯವಸ್ಥೆ ಏನಿದೆ ಅದು ಕೂಡ ನಗಪಾಟಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ಅವರ ನಾಯಕರು ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದನ್ನೆಲ್ಲ ಮಾತಾಡ್ಬಿಟ್ಟು ಈಗಾಗಲೇ ಜರ್ಮನಿಗೆ ಹೋಗ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ಈ ಕರ್ನಾಟಕದ ಈ ನೆನೆಗುದಿಗೆ ಬಿದ್ದಿರೋ ಈ ಸಮಸ್ಯೆಯನ್ನು ಪರಿಹರಿಸಬೇಕನ್ನೋ ಏನು ಆ ಧಾವಂತ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದ್ರ ಪಾಡಿಗೆ ಅದು ಇದ್ದೇ ಇರುತ್ತೆ ಬಿಡಿ, ಅವರಿಬ್ರು ಬಡದಾಡ್ಕೊಳ್ಳಿ, ಕೊನೆಗೊಂದು ಯಾವುದೋ ಒಂದು ಸೆಟಲ್ಮೆಂಟ್ಗೆ ಬರ್ತಾರೆ ಅಂತಂದ್ಬಿಟ್ಟು ಅವರು ಕೂಡ ಇದೊಂದು ವಿಧಿಲಿಖಿತ ದೇವ್ರ ಹೆಂಗ್ ಬಯಸ್ತಾರೋ ನಂಗೆ ಆಗೋ ಬಿಡ್ಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಒಂದು ತೀರ್ಮಾನ ತಗೊಳ್ಬೇಕಾಗಿತ್ತು. ಅವ್ರಿಗೆ ಗೊತ್ತಿದೆ, ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಏಕಮೇವ ಭದ್ರಕೋಟೆ ಅಂತಂದ್ರೆ ಕರ್ನಾಟಕವೇ. ಬೇರೆ ರಾಜ್ಯಗಳಲ್ಲಿ ಈ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಥವಾ ರಾಮಲಿಂಗಾರೆಡ್ಡಿ ಈ ತರದ ಗಟ್ಟಿ ನಾಯಕರುಗಳು ಇಲ್ವೇ ಇಲ್ಲ, ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಈ ತರದ ಬೇರು ಮಟ್ಟದ ವರ್ಚಸ್ಸುಳ್ಳ ನಾಯಕರು ಬಹಳ ಕಡಿಮೆ ಬೇರೆ ರಾಜ್ಯಗಳಲ್ಲಿ. ತೆಲಂಗಾಣದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರು ಕೂಡ ಇಂಪೋರ್ಟೆಡ್ ಪ್ರಾಡಕ್ಟ್. ಮೊದಲು ಸಂಘ ಪರಿವಾರದಲ್ಲಿದ್ದವರು, ಎಬಿವಿಪಿ ನಾಯಕರಾಗಿದ್ದವರು, ಅವ್ರು ಕಾಂಗ್ರೆಸ್ಗೆ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗಿಬಿಟ್ರು. ಉಳಿದಂತೆ ದೊಡ್ಡ ಮಹತ್ವದ ರಾಜ್ಯಗಳು, ಮಹಾರಾಷ್ಟ್ರದಲ್ಲಿ ನೋಡಿ, ಅಲ್ಲಿ ಕಾಂಗ್ರೆಸ್ ನಾಯಕ ಯಾರು ಅಂತಂದ್ರೆ ನಾಯಕರು ಯಾರೂ ಇಲ್ಲ. ಆ NCP ಪಕ್ಷದ ನಾಯಕ ಶರದ್ ಪವಾರ್ ಅವರೇ ಒಂಥರ ಲೋಕಲ್ ಗಾರ್ಡ್ ಅಂತಾರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಗುಜರಾತ್ನಲ್ಲಿ ಅಹಮದ್ ಪಟೇಲ್ ಅನ್ನೋ ಒಬ್ಬ ನೇಪಥ್ಯದ ಕಲಾವಿದ, ಅವರು ಕಣ್ಮರೆ ಆದ್ಮೇಲೆ ಗುಜರಾತ್ನಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಅಂತ ಉತ್ತರನೇ ಇಲ್ಲ. ಬಿಹಾರ್, ಉತ್ತರ ಪ್ರದೇಶದಲ್ಲಂತೂ ಮರ್ತೇ ಹೋಗ್ಬಿಟ್ಟಿದೆ. ಬಿಹಾರಲ್ಲಿ 30 ವರ್ಷದ ಹಿಂದೆ ಒಬ್ಬ ಡಾಕ್ಟರ್ ಜಗನ್ನಾಥ್ ಮಿಶ್ರಾ ಅಂತ ಮುಖ್ಯಮಂತ್ರಿ ಇದ್ರು, ಅವ್ರಿಗಿಂತ ಮುಂಚೆ ಒಬ್ರು ಅಬ್ದುಲ್ ಗಫೂರ್ ಅಂತ ಮತ್ತೊಬ್ಬ ಮುಖ್ಯಮಂತ್ರಿ ಇದ್ರು. ಅದಾದ್ಮೇಲೆ ಯಾರಿದ್ದಾರೆ ಗೊತ್ತೇ ಇಲ್ಲ. ಅಲ್ಲೂ ಕೂಡ ಲಾಲೂ ಪ್ರಸಾದ್ ಕುಟುಂಬವೇ ಕಾಂಗ್ರೆಸ್ ಗೊತ್ತಾರೆ ಲೋಕಲ್ ಗಾರ್ಡ್ ಅಂತಾರೆ ನೋಡ್ಕೊಂಡು ಹೋಗ್ತಾ ಇದೆ. ಅದೇ ತರ ಉತ್ತರ ಪ್ರದೇಶದಲ್ಲಿ ಸ್ವತಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಹಳ ಪ್ರತಿಷ್ಠೆಯ ರಾಜ್ಯ, ಅದೊಂಥರ ತವರು ರಾಜ್ಯ, ನೆಹರು ಮನೆತನಕ್ಕೆ ತವರು ರಾಜ್ಯ. ಅವರ ಅಲಹಾಬಾದ್ ಅವರ ರಾಜಧಾನಿ ಆಗಿತ್ತು ನೆಹರು ಮನೆತನಕ್ಕೆ, ಅದೀಗ ಪ್ರಯಾಗ್ರಾಜ್ ಆಗಿದೆ. ಆದ್ರೆ ಅಲ್ಲಿ ನಾಯಕರು ಯಾರು, ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು ಅಂತ ನಮಗೆ ಹೇಳಲಿಕ್ಕೆ ಒಂದು ಹೆಸರು ಸಿಗ್ತಾ ಇಲ್ಲ. ಅಲ್ಲಿ ಪಾಪ ಇವರು ಬಾಲಿವುಡ್ ನಟ ರಾಜ್ ಬಬ್ಬರ್ ಅವ್ರನ್ನ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನ್ ಮಾಡಿದ್ರು. ಅದಾದ್ಮೇಲೆ ಇವರು ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕೆಲವು ಕಾಲ ಅಲ್ಲಿ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನ್ ಮಾಡಿದ್ರು. ಅವ್ರು ಯಾರು ಊರ್ಜಿತ ಆಗ್ಲೇ ಇಲ್ಲ, ಅವ್ರನ್ನ ಯಾರು ನಾಯಕರು ಅಂತ ಪರಿಗಣಿಸಲೇ ಇಲ್ಲ. ಇವತ್ತು ನಮ್ಗೆ ಗೊತ್ತೇ ಇಲ್ಲ ಯಾರಲ್ಲಿ ಉತ್ತರ ಪ್ರದೇಶ ನಾಯಕರು ಯಾರು. ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಪ್ರಿಯಾಂಕಾ ವಾದ್ರಾ ಅವರೇ ಹೋಗಿದ್ರಲ್ಲ, ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅವರೇ ಮೈ ಲಡ್ತಿ ಹೂ ಅಂತಂದ್ಬಿಟ್ಟು ಪಾಪ ಕ್ಯಾಂಪೇನ್ ಮಾಡಿದ್ರು. 403ಕ್ಕೆ 2 ಸೀಟ್ ಬಂತು. ಅವರು ಉತ್ತರ ಪ್ರದೇಶ ಅದಕ್ಕೆ ಕೈ ತೊಳ್ಕೊಂಡ್ಬಿಟ್ಟು ಕೇರಳಕ್ಕೆ ಬಂದು ಅಲ್ಲಿಂದ ಗೆದ್ದು ಬಂದಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಸುಭದ್ರ ನೆಲೆಗಟ್ಟಿರೋದೇ ಕರ್ನಾಟಕದಲ್ಲಿ. ಈ ಕರ್ನಾಟಕದಲ್ಲಿ ಇಷ್ಟೊಂದು ಬಹಿರಂಗವಾಗಿ ಈ ಜಟಾಪಟಿ ನಡೀತಾ ಇರುವಾಗ ಅದು ಹೇಗೆ ರಾಹುಲ್ ಗಾಂಧಿ ಅವರು ಪುರ್ಸತ್ ಮಾಡ್ಕೊಂಡ್ಬಿಟ್ಟು ಜರ್ಮನಿಗೆ ಹೋಗಿ ಬರ್ತೀನಿ ಮೌನ ಈಗ ಇದ್ದಕ್ಕಿದ್ದು ನೋಡಿ ದೃಶ್ಯ ಹೇಗೆ ಬದಲಾಗ್ಬಿಡ್ತು. ಕೆಲವು ದಿನಗಳ ಕಾಲ ಸಿದ್ದರಾಮಯ್ಯನವ್ರ ಸುತ್ತ ಎಲ್ಲರೂ ನ್ಯೂಟ್ರಲ್ ಆಗಿಬಿಟ್ಟಿದ್ರು, ಒಂದು ಮೌನಕ್ಕೆ ಜಾರ್ಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ. ಇದ್ದಕ್ಕಿಂತ 2-3 ದಿನಗಳಿಂದ ಯಾವಾಗ ಡಾಕ್ಟರ್ ಯತೀಂದ್ರ ಬಾಯಲ್ಲಿ ಆ ಮಾತು ಬಂತೋ, ನಮ್ಗೆ ಹೈಕಮಾಂಡ್ ನಿಂದ ಮಾಹಿತಿ ಸಿಕ್ಕಿದೆ,
ನಮ್ಮ ಅಪ್ಪನ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವ್ರು ಹೇಳಿದ್ರು. ಮತ್ತಿವತ್ತು ಪುನರುಚ್ಚಾರ ಮಾಡಿದ್ರು ಅಂತ ಕಾಣುತ್ತೆ. ಅವ್ರಿಗೇನೋ ಕರೆದು 40 ನಿಮಿಷಗಳ ಕಾಲ ಸರ್ಕಿಟ್ ಹೌಸ್ ಕರ್ಕೊಂಡ್ಬಿಟ್ಟು ಏನೋ ಬುದ್ಧಿ ಹೇಳಿದ್ರಂತ ಸಿದ್ದರಾಮಯ್ಯ. ಆದ್ರೂ ಕೂಡ ಅವ್ರು ತಡ್ಕೊಳಿಕ್ ಆಗ್ತಾ ಇಲ್ಲ. ಇಲ್ಲ ನಮ್ಮ ಅಪ್ಪನ ಮುಖ್ಯಮಂತ್ರಿ ಅಂತ ಅವ್ರು ಪದೇ ಪದೇ ಹೇಳ್ತಿದ್ದಾರೆ. ಅದಾದ ನಂತರ ಸಿದ್ದರಾಮಯ್ಯನವರ ಚಟುವಟಿಕೆ ಅವರ ಬಣದಲ್ಲಿ ಹೆಚ್ಚು ಚಲನಶೀಲತೆ ಕಾಣ್ತಾ ಇದೆ. ಇವರ ಡಿ ಕೆ ಶಿವಕುಮಾರ್ ಬಣದಲ್ಲಿ ಒಂದು ನಿಗೂಢವಾದ ಮೌನ ಕಾಣಿಸ್ತಾ ಇದೆ. ಆ ಮೌನ ಅಂದ ಮಾತ್ರಕ್ಕೆ ಅವ್ರ ನಿಷ್ಕ್ರಿಯರಾಗಿಲ್ಲ, ಅವ್ರು ಇನ್ನೂ ಎಕ್ಸ್ಟ್ರಾ ಆಕ್ಟಿವ್ ಆಗಿರ್ತಾರೆ. ನೋಡಿ, ಇವ್ರು ಕೊಟ್ಟಿರೋ ಯತೀಂದ್ರ ಸಂಕೇತಗಳನ್ನು ಕೊಟ್ಟಷ್ಟು ಅವರ ಶತ್ರುಪಾಳ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ, ಅವ್ರ ತಂತ್ರಗಾರಿಕೆ ಇನ್ನೂ ತೀವ್ರಗೊಳ್ತಾ ಹೋಗುತ್ತೆ. ಏನೇ ಇದ್ರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿಗಳ ವರ್ತನೆ ಸ್ವಲ್ಪ ತೀರಾ ಬಾಲಿಶ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಇವತ್ತು ಗಮನಿಸ್ತಾ ಇದ್ರೆ ಅವರೆಷ್ಟು ಗಂಭೀರವಾಗಿ ಹೇಳಿದ್ರೋ ಬಿಟ್ರೋ ಅದು ಎರಡನೇ ಚರ್ಚೆ. ಆದ್ರೆ ಅವರ ಮಾತಿನ ಅರ್ಥವನ್ನ ಹೀಗೆ ಗ್ರಹಿಸಬಹುದಾ ಅಂತ ಹೇಳಿ, ಮುಖ್ಯಮಂತ್ರಿ ಕುರ್ಚಿ ಅನ್ನೋ ವಿಚಾರವನ್ನ ಹಾದಿಗೆ ಬೀದಿಗೆ ತಂದು ಬಿಟ್ಟಿದ್ದಾರೆ. ಆ ಕುರ್ಚಿಗಿದ್ದ ಘನತೆ, ಆ ಕುರ್ಚಿಗೆ ಸಲ್ಲಬೇಕಾದ ಗೌರವ ಇವತ್ತು ಹಾದಿ ಬೀದಿಯಲ್ಲಿ ಚರ್ಚೆ ಆಗೋ ಆ ರೀತಿಯ ಒಂದು ವಸ್ತುವನ್ನಾಗಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ. ಇದು ಇದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಿದ್ದಾರೆ ಅಂತ ಭಾವಿಸಬೇಕಾ, ಅಥವಾ ನಿಜವಾಗ್ಲೂ ಪರಿಸ್ಥಿತಿ ಹಾಗಾಗಿದೆಯಾ ಅಂತ? ಇದೇ ಮಾತನ್ನ ಕಳೆದ 3 ದಿನಗಳಿಂದ ನಾವು ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಅದನ್ನೇ ಒತ್ತಿ ಹೇಳ್ತಾ ಇದ್ದೇವೆ. ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಅನ್ನೋದು ಒಂಥರ ನಗುಪಾಟಲು ವಸ್ತು ಆಗ್ತಾ ಇದೆ ದಿನೇ. ಬರೀ ಮುಖ್ಯಮಂತ್ರಿ ಪದವಿ ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಆ ಗರ್ಭಗುಡಿಯ ವ್ಯವಸ್ಥೆ ಏನಿದೆ ಅದು ಕೂಡ ನಗುಪಾಟಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ಅವರ ನಾಯಕರು ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದನ್ನೆಲ್ಲ ಮಾತಾಡ್ಬಿಟ್ಟು ಈಗಾಗಲೇ ಜರ್ಮನಿಗೆ ಹೋಗ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ಈ ಕರ್ನಾಟಕದ ಈ ನೆನೆಗುದಿಗೆ ಬಿದ್ದಿರೋ ಈ ಸಮಸ್ಯೆಯನ್ನು ಪರಿಹರಿಸಬೇಕನ್ನೋ ಏನು ಆ ಧಾವಂತ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅದ್ರ ಪಾಡಿಗೆ ಅದು ಇದ್ದೇ ಇರುತ್ತೆ ಬಿಡಿ, ಅವರಿಬ್ರು ಬಡದಾಡ್ಕೊಳ್ಳಿ, ಕೊನೆಗೊಂದು ಯಾವುದೋ ಒಂದು ಸೆಟಲ್ಮೆಂಟ್ ಬರ್ತಾರೆ ಅಂತಂದ್ಬಿಟ್ಟು ಅವರು ಕೂಡ ಇದೊಂದು ವಿಧಿಲಿಖಿತ ದೇವ್ರ ಹೆಂಗ್ ಬಯಸ್ತಾರೋ ನಂಗೆ ಆಗೋ ಬಿಡ್ಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಒಂದು ತೀರ್ಮಾನ ತಗೊಳ್ಬೇಕಾಗಿತ್ತು. ಅವ್ರಿಗೆ ಗೊತ್ತಿದೆ, ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಏಕಮೇವ ಭದ್ರಕೋಟೆ ಅಂತಂದ್ರೆ ಕರ್ನಾಟಕವೇ. ಬೇರೆ ರಾಜ್ಯಗಳಲ್ಲಿ ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಥವಾ ರಾಮಲಿಂಗಾರೆಡ್ಡಿ ಈ ತರದ ಗಟ್ಟಿ ನಾಯಕರು ಇಲ್ವೇ ಇಲ್ಲ, ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಈ ತರದ ಬೇರು ಮಟ್ಟದ ವರ್ಚಸ್ಸುಳ್ಳ ನಾಯಕರು ಬಹಳ ಕಡಿಮೆ ಬೇರೆ ರಾಜ್ಯಗಳಲ್ಲಿ. ತೆಲಂಗಾಣದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರು ಕೂಡ ಇಂಪೋರ್ಟೆಡ್ ಪ್ರಾಡಕ್ಟ್. ಮೊದಲು ಸಂಘ ಪರಿವಾರದಲ್ಲಿದ್ದವರು, ಎಬಿವಿಪಿ ನಾಯಕರಾಗಿದ್ದವರು, ಅವ್ರು ಕಾಂಗ್ರೆಸ್ಗೆ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ರು. ಉಳಿದಂತೆ ದೊಡ್ಡ ಮಹತ್ವದ ರಾಜ್ಯಗಳು, ಮಹಾರಾಷ್ಟ್ರದಲ್ಲಿ ನೋಡಿ, ಅಲ್ಲಿ ಕಾಂಗ್ರೆಸ್ ನಾಯಕ ಯಾರು ಅಂತಂದ್ರೆ ನಾಯಕರು ಯಾರೂ ಇಲ್ಲ. ಆ ಎನ್ಸಿಪಿ ಪಕ್ಷದ ನಾಯಕ ಶರದ್ ಪವಾರ್ ಅವರೇ ಒಂಥರ ಲೋಕಲ್ ಗಾರ್ಡ್ ಅಂತಾರೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಗುಜರಾತ್ನಲ್ಲಿ ಅಹಮದ್ ಪಟೇಲ್ ಅನ್ನೋ ಒಬ್ಬ ನೇಪಥ್ಯದ ಕಲಾವಿದ, ಅವರು ಕಣ್ಮರೆ ಆದ್ಮೇಲೆ ಗುಜರಾತ್ನಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಅಂತ ಉತ್ತರನೇ ಇಲ್ಲ. ಬಿಹಾರ್, ಉತ್ತರ ಪ್ರದೇಶದಲ್ಲಂತೂ ಮರ್ತೇ ಹೋಗ್ಬಿಟ್ಟಿದೆ. ಬಿಹಾರಲ್ಲಿ 30 ವರ್ಷದ ಹಿಂದೆ ಒಬ್ಬ ಡಾಕ್ಟರ್ ಜಗನ್ನಾಥ್ ಮಿಶ್ರಾ ಅಂತ ಮುಖ್ಯಮಂತ್ರಿ ಇದ್ರು. ಅವ್ರಿಗಿಂತ ಮುಂಚೆ ಒಬ್ರು ಅಬ್ದುಲ್ ಗಫೂರ್ ಅಂತ ಮತ್ತೊಬ್ಬ ಮುಖ್ಯಮಂತ್ರಿ ಇದ್ರು. ಅದಾದ್ಮೇಲೆ ಯಾರಿದ್ದಾರೆ ಗೊತ್ತೇ ಇಲ್ಲ. ಅಲ್ಲೂ ಕೂಡ ಲಾಲೂ ಪ್ರಸಾದ್ ಕುಟುಂಬವೇ ಕಾಂಗ್ರೆಸ್ ಗೊತ್ತಾರ ಲೋಕಲ್ ಗಾರ್ಡ್ ಅಂತಾರೆ ನೋಡ್ಕೊಂಡು ಹೋಗ್ತಾ ಇದೆ. ಅದೇ ತರ ಉತ್ತರ ಪ್ರದೇಶದಲ್ಲಿ ಸ್ವತಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಹಳ ಪ್ರತಿಷ್ಠೆಯ ರಾಜ್ಯ, ಅದೊಂಥರ ತವರು ರಾಜ್ಯ, ನೆಹರು ಮನೆತನಕ್ಕೆ ತವರು ರಾಜ್ಯ. ಅವರ ಅಲಹಾಬಾದ್ ಅವರ ರಾಜಧಾನಿ ಆಗಿತ್ತು ನೆಹರು ಮನೆತನಕ್ಕೆ, ಅದೀಗ ಪ್ರಯಾಗ್ರಾಜ್ ಆಗಿದೆ. ಆದ್ರೆ ಅಲ್ಲಿ ನಾಯಕರು ಯಾರು, ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು ಅಂತ ನಮಗೆ ಹೇಳಲಿಕ್ಕೆ ಒಂದು ಹೆಸರು ಸಿಗ್ತಾ ಇಲ್ಲ. ಅಲ್ಲಿ ಪಾಪ ಇವರು ಬಾಲಿವುಡ್ ನಟ ರಾಜ್ ಬಬ್ಬರ್ ಅವ್ರನ್ನ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನ್ ಮಾಡಿದ್ರು. ಅದಾದ್ಮೇಲೆ ಇವರು ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕೆಲವು ಕಾಲ ಅಲ್ಲಿ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನ್ ಮಾಡಿದ್ರು. ಅವ್ರು ಯಾರು ಊರ್ಜಿತ ಆಗ್ಲೇ ಇಲ್ಲ, ಅವ್ರನ್ನ ಯಾರು ನಾಯಕರು ಅಂತ ಪರಿಗಣಿಸಲೇ ಇಲ್ಲ. ಇವತ್ತು ನಮ್ಗೆ ಗೊತ್ತೇ ಇಲ್ಲ ಯಾರಲ್ಲಿ ಉತ್ತರ ಪ್ರದೇಶ ನಾಯಕರು ಯಾರು. ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಪ್ರಿಯಾಂಕಾ ವಾದ್ರಾ ಅವರೇ ಹೋಗಿದ್ರಲ್ಲ, ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅವರೇ ಮೈ ಲಡ್ತಿ ಹೂ ಅಂತಂದ್ಬಿಟ್ಟು ಪಾಪ ಕ್ಯಾಂಪೇನ್ ಮಾಡಿದ್ರು. 403ಕ್ಕೆ 2 ಸೀಟ್ ಬಂತು. ಅವರು ಉತ್ತರ ಪ್ರದೇಶ ಅದಕ್ಕೆ ಕೈ ತೊಳ್ಕೊಂಡ್ಬಿಟ್ಟು ಕೇರಳಕ್ಕೆ ಬಂದು ಅಲ್ಲಿಂದ ಗೆದ್ದು ಬಂದಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಸುಭದ್ರ ನೆಲೆಗಟ್ಟಿರೋದೇ ಕರ್ನಾಟಕದಲ್ಲಿ. ಈ ಕರ್ನಾಟಕದಲ್ಲಿ ಇಷ್ಟೊಂದು ಬಹಿರಂಗವಾಗಿ ಈ ಜಟಾಪಟಿ ನಡೀತಾ ಇರುವಾಗ ಅದು ಹೇಗೆ ರಾಹುಲ್ ಗಾಂಧಿ ಅವರು ಪುರ್ಸತ್ ಮಾಡ್ಕೊಂಡ್ಬಿಟ್ಟು ಜರ್ಮನಿಗೆ ಹೋಗಿ ಬರ್ತೀನಿ, ಫಾರಿನ್ ಟ್ರಿಪ್ ವಿಚಾರ